ಹಾಯ್ ಎಲ್ರಿಗೂ ನಮಸ್ಕಾರ. ಸಿಸ್ಟರ್ಸ್ ಫ್ರಮ್ ಸಿಸ್ಸಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಸುಲಭವಾಗಿ ಲಿಂಬೆಕಾಯಿ ಉಪ್ಪಿನಕಾಯಿನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಜಾಸ್ತಿ ಪದಾರ್ಥಗಳೇನು ಬೇಡ. ಲಿಂಬೆಕಾಯಿ, ಮೆಣಸು, ಹಾಗೆ ಅರಿಶಿಣ, ಉಪ್ಪು ಇಷ್ಟೇ ಸಾಕು. ಇದಷ್ಟನ್ನು ಲಿಂಬೆಹಣ್ಣನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ. ಸೊ ಮೆಣಸನ್ನು 1ರಲ್ಲಿ 2 ಭಾಗ ಆಗೋ ಥರ ಅದನ್ನು ಕಟ್ ಮಾಡಿ ಅದನ್ನೆಲ್ಲದನ್ನು ಒಟ್ಟಿಗೆ ತಗೋಬೇಕು ಅಷ್ಟೇ. ಇದಿಷ್ಟೇ ಪದಾರ್ಥಗಳು ಬೇಕಾಗಿರೋದು. ಸೊ ಈ ಪಾತ್ರೆಯಲ್ಲಿ ನಾವೆಲ್ಲ ಲಿಂಬೆಹಣ್ಣನ್ನು ಹಾಗೂ ಉಪ್ಪು, ಮೆಣಸು, ಅರಿಶಿಣ ಪುಡಿಯನ್ನು ರುಚಿಗೆ ತಕ್ಕಷ್ಟು ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಉಪ್ಪನ್ನೆಲ್ಲ ನೋಡಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಇಷ್ಟೇ ಅಂತ ಇಲ್ಲ, ಗೊತ್ತಾಗುತ್ತೆ, ಹಾಕ್ತಾ ಹಾಕ್ತಾ ಗೊತ್ತಾಗುತ್ತೆ. ಸೊ ಅಷ್ಟನ್ನು ಹಾಕಿ ಹಾಗೆ ನಾವು ಅರಿಶಿಣ ಪುಡಿನೂ ಮಿಕ್ಸ್ ಮಾಡಿದ್ದೀವಿ. ಸೊ ಇದನ್ನೆಲ್ಲ ನೀಟಾಗಿ ಒಂದು ಮರದ ಒಣಗಿರೋಂಥ ಚಮಚದಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ನೀಟಾಗಿ. ಎಲ್ಲದಕ್ಕೂ ಅರಿಶಿಣ ಉಪ್ಪು ತಾಗಬೇಕು, ಆ ಥರ ಮಿಕ್ಸ್ ಮಾಡಬೇಕು. ಸೊ ನೋಡಿ ಇದರಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಉಪ್ಪಿನಕಾಯಿ. ಸೊ ಇದು ನಮ್ಮ ಹತ್ರ ಒಂದು ಪ್ಲಾಸ್ಟಿಕ್ ಜಾರ್ ಇತ್ತು, ಅದರಲ್ಲಿ ನಾವು ಎಲ್ಲ ಹೋಳುಗಳನ್ನು ಹಾಕಿ ಒಂದು 3ರಿಂದ 4 ದಿನ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇಟ್ಟ ನಂತರ ನಮಗೆ ಉಪ್ಪಿನಕಾಯಿ ಸಿಗುತ್ತೆ. ಸೊ ಇದು ತುಂಬ ಈಸಿ ಮಾಡೋದಕ್ಕೆ, ಮೊಸರನ್ನ ಜೊತೆ ಹಾಗೆ ತಿಳಿ ಸಾರು ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಲಾಸ್ಟ್ ಈ ಥರ ಬಂದಿದೆ ನಮಗೆ. ಫೈನಲಿ ಯಾವ ಥರ ಆಗಿದೆ ಅಂತಲೂ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.